ನಮಸ್ಕಾರ ಬೆಂಗಳೂರು. ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರವಾಗಿರುವಂತಹ ಬೊಮ್ಮನಹಳ್ಳಿಯ ವಿಧಾನಸಭಾ ಕ್ಷೇತ್ರದ ರೂಪೇನ ಅಗ್ರಹಾರದಲ್ಲಿರುವಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಗಾಯತ್ರಿ ದೇವಿ ಹಾಗೆಯೇ ಶನಿ ಮಹಾತ್ಮ ಸ್ವಾಮಿಯ ದೇಗುಲದಲ್ಲಿ ವಿಶೇಷವಾದಂತಹ ಸಾಲು ಸಾಲು ಹಬ್ಬಗಳು ಆರಂಭಗೊಂಡಿದೆ. ಮೇ 8ರಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅಂದೇ ಬೆಂಗಳೂರಿನ ನಗರ ದೇವತೆ ಆಗಿರುವಂತ ಅಣ್ಣಮ್ಮ ದೇವಿಯನ್ನ ಕರೆಸಲಾಗುತ್ತೆ ಹಾಗೂ ವಿಶೇಷವಾದಂತ ಪೂಜೆಗಳು ಮತ್ತು ಬೆಲ್ಲದ ಆರತಿಗಳು ಹಾಗೆ ಈ ಒಂದು ರೂಪೇನ ಅಗ್ರಹಾರ, ಗುಲ್ಬರ್ಗ ಕಾಲೋನಿ, ದಿಣ್ಣೆ, ಬೊಮ್ಮನಹಳ್ಳಿ, ಹೊಂಗಸಂದ್ರ ಸುತ್ತಮುತ್ತಲಿನ ಭಕ್ತಾದಿಗಳೆಲ್ಲರೂ ಬಂದು ವಿಶೇಷವಾದಂತ ಪೂಜೆಗಳನ್ನ ಸಲ್ಲಿಸಿ ಆ ಲಕ್ಷ್ಮೀ ವೆಂಕಟೇಶ್ವರ, ಆಂಜನೇಯ ಸ್ವಾಮಿ ಮತ್ತು ಗಾಯತ್ರಿ ದೇವಿ ಹಾಗೆಯೇ ಶನಿ ಮಹಾತ್ಮ ಸ್ವಾಮಿಯ ಆ ದೇವರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿಯ ಈ ದೇಗುಲದ ಟ್ರಸ್ಟಿಗಳಾಗಿರುವಂತ ನರೇಂದ್ರ ಬಾಬುರವರು ಎಲ್ಲ ಗ್ರಾಮಸ್ಥರಿಗೂ ವಿಶೇಷವಾದಂತ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಎನ್ನುವುದು ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ರೂಪೇನಗ್ರಹಾರ, ಎನ್ಜಿಆರ್ ಬಡಾವಣೆ ಮತ್ತು ಗುಲ್ಬರ್ಗ ಕಾಲೋನಿಯ ಊರಬ್ಬ ಲಕ್ಷ್ಮೀ ವೆಂಕಟೇಶ್ವರ ವೀರಾಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ರೂಪೇನಗ್ರಹಾರದಲ್ಲಿ ಇದೇ 8ನೇ ತಾರೀಕು ಶುಕ್ರವಾರ ಬೆಳಗ್ಗೆ 12 ಗಂಟೆಗೆ ರಥವನ್ನು ಎಳೆಯುವ ಮೂಲಕ ಪ್ರಾರಂಭವಾಗ್ತಾ ಇದೆ. ಮತ್ತು ಶುಕ್ರವಾರ ಸಂಜೆ 8 ಗಂಟೆಗೆ ಅಣ್ಣಮ್ಮ ಆಗಮನ ಇದೆ. ಮತ್ತು 12 ಗಂಟೆಗೆ ಕರಗ ಮಹೋತ್ಸವ ಇದೆ. ಮತ್ತು ಶನಿವಾರ ಬೆಳಗ್ಗೆ ಅಣ್ಣಮ್ಮ ದೇವಿಯ ರೂಪೇನಗರದ ಎಲ್ಲ ಗ್ರಾಮಸ್ಥರಿಂದ ಬೆಲ್ಲದ ಆರತಿಗಳಿರುತ್ತೆ. ಮತ್ತು ಶನಿವಾರ ಸಂಜೆ 8 ಗಂಟೆಗೆ ರೂಪೇನಗರದ ಪ್ರತಿಯೊಂದು ದೇವಸ್ಥಾನದಲ್ಲೂ ಎಲ್ಲ ದೇವರ ಪಲ್ಲಕ್ಕಿಗಳ ಉತ್ಸವ ಇರುತ್ತದೆ. ಪ್ರಯುಕ್ತವಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವರ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವವು 3 ದಿನಗಳ ಕಾಲ ಹಮ್ಮಿಕೊಂಡಿರುತ್ತೆ. ಅದರಲ್ಲಿ ಇವತ್ತಿನ ದಿವಸ ರಕ್ಷಾಬಂಧನವನ್ನು ಈ ಒಂದು ಕಾರ್ಯಕ್ರಮವನ್ನು ಮಾಡಿರುತ್ತೇವೆ. ನಾಳೆ ಬೆಳಗ್ಗೆ 11:30 ಗಂಟೆಯಿಂದ 12:30 ಗಂಟೆ ಒಳಗೆ ಬ್ರಹ್ಮ ರಥೋತ್ಸವವು ನಡೆಯಲಿದೆ. ತದನಂತರ ನಾಡಿದ್ದು ಸಾಯಂಕಾಲ ಎಲ್ಲ ಊರಿನ ಗ್ರಾಮ ದೇವತೆಗಳಲ್ಲಿ ಪಲ್ಲಕ್ಕಿ ಉತ್ಸವ, ನಾಳೆ ಸಾಯಂಕಾಲ ಅಣ್ಣಮ್ಮ ದೇವಿಯ ಆಗಮನ, ತದನಂತರ ನಿನ್ನೆ ಎಲ್ಲ ಭಕ್ತಾದಿಗಳಿಂದ ಸಹಕಾರದಿಂದ ಈ ಒಂದು ಊರಬ್ಬವನ್ನು ಮತ್ತು ಬ್ರಹ್ಮೋತ್ಸವವನ್ನು ಏರ್ಪಡಿಸಲು ನಮ್ಮ ಧರ್ಮಕರ್ತಗಳಾದ ನರೇಂದ್ರ ಬಾಬು ಅವರು ನೆರವೇರಿಸಿರುತ್ತಾರೆ.